ತುಂಬಾ ನೋವಿನ ವಿಚಾರ. ಎಸ್ ಜಾನಕಿ ಅವರನ್ನ ಇವತ್ತು ನಾವು ಕಳ್ಕೊಂಡಿದೀವಿ. ಅವರ ಒಡನಾಟದ ಬಗ್ಗೆ ಹೇಳೋದಾದ್ರೆ ನನಗೆ ಗೊತ್ತಿಲ್ಲ, ಆದ್ರೆ ನಾನು ನೋಡಿದಾಗ ಚಿಕ್ಕವಳಿಂದ ನಮ್ ತಾತ ಮನೆಗೆ ಅವ್ರು ಬಂದಿದ್ರು. ಇವಾಗ ಅವ್ರ ಸೊಸೆ ಮೊಮ್ಮಗಳು ಚಿಕ್ಕ ಮಗು ಇದ್ದಾಗ ನಾನು ನೋಡಿದೀನಿ. ಮತ್ತೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ಸೋರು, ಇವಾಗಿನವ್ರ ತರ ಅಲ್ಲ ಅವರು. ಆಮೇಲೆ ಅಡ್ವೈಸ್ ಮಾಡೋರು ಹೆಂಗ್ ಆಡ್ಬೇಕು ಅಂತ. ನಾನು ಫಸ್ಟ್ ಟೈಮ್ ಅವ್ರೆ ಹೇಳ್ಕೊಟ್ಟಿದ್ದು ಹೈ ರೇಂಜ್ ಹೋಗ್ಬೇಕಂದ್ರೆ ಸಂಗೀತ ಜಾಸ್ತಿ ಶ್ರುತಿಲಿ ಪ್ರಾಕ್ಟೀಸ್ ಮಾಡುವಂತ. ಮತ್ತೆ ಅವ್ರದ್ದು ಸುಮಾರು ಒಳ್ಳೊಳ್ಳೆ ಫೋಟೋಸ್ ನನ್ಗೆ ಅವ್ರು ಕೊಟ್ಟಿದ್ದಾರೆ. ಮತ್ತೆ ಈ ಸೀರೆನು ಅವರೇ ನನಗೆ ಕೊಟ್ಟಿದ್ದು. ನನ್ಗೆ ಅವರು ದೇವ್ರ ತರಾನೇ ನನ್ಗೆ ಅವರು. ನಾನು ಇಷ್ಟ ಮಟ್ಟಿಗೆ ಒಂದು ಸಿಂಗರ್ ಆಗಿದ್ದೀನಿ ಅಂದ್ರೆ ಚಿಕ್ಕವಳಿಂದ ಅವ್ರ ಹಾಡುಗಳೇ ನನಗೆ ಸರಸ್ವತಿ ತರ. ಕಣ್ಣೀರ್ ಹೇಳುತ್ತೆ ಮೇಡಮ್, ಅವರ ನೆನಪುಗಳು ನಿಮ್ಮನ್ನ ಎಷ್ಟು ಕಾಡ್ತಿವೆ ಅಂತ. ಕಾಡುತ್ತೆ, ಅದೇ ಹೇಳಿದ್ನಲ್ಲ ನಂಗೆ ಅವ್ರು ನನ್ನ ಸ್ವಂತ ಅಮ್ಮ ಎಷ್ಟು ಇಷ್ಟನೋ ಅದೇ ತರಾನೇ ನಂಗೆ ಅವರು. ಅಮ್ಮ ಮನೇಲಿ ಸಂಗೀತ ಹೇಳ್ಕೊಡ್ತಾ ಇದ್ರು, ಇವರು ನನಗೆ ಹಂಗೆ ಅವ್ರ ಹಾಡುಗಳು ಅಷ್ಟು ನನಗೆ ಒಂಥರ. ಅವ್ರ ದಿನ ನನಗೆ ಇವಾಗೂ ಎಷ್ಟೇ ಸಿಂಗರ್ಸ್ ಬಂದ್ರು ಇವ್ರ ಹಾಡುಗಳೇ ನನಗೆ ಖುಷಿ ಆಗೋದು. ನಾನು ಹಾಡ್ಕೊಳುವಾಗ ಅವ್ರದ್ದು ಎಲ್ಲಾ ತರ ಹಾಡುಗಳು ಹಾಡ್ಕೊಂತ ಇರ್ತೀನಿ ಈಗ್ಲೂ. ನಿಮ್ದು ಸಂಗೀತದ ಫ್ಯಾಮಿಲಿನೇ, ತಾತ, ನಿಮ್ಮ ಮಗ ಮತ್ತೆ ಪತಿ ಹರಿಕೃಷ್ಣ ಅವರು ಎಲ್ಲ ಸಂಗೀತ ಕ್ಷೇತ್ರದಲ್ಲಿದ್ದಾರೆ. ಜಾನಕಿ ಅವರು ಅಂದ ತಕ್ಷಣ ನಿಮಗೆ ನೆನಪಕ್ಕೆ ಬರುವಂತದ್ದು? ನೆನಪಿಗೆ ಅಂದ್ರೆ ಅದೇ ಹೇಳದ್ನಲ್ಲ, ಅವ್ರ ತರ ಯಾರು ಇದುವರೆಗೂ ಯಾರು ಹಾಡಕ್ ಆಗಲ್ಲ. ಏನಕ್ಕಂದ್ರೆ ಅವ್ರ ಎಲ್ಲಾ ತರ ಎಕ್ಸ್ಪ್ರೆಷನ್ಸ್, ಎಷ್ಟೇ ಸಿಂಗರ್ಸ್ ಬರ್ಲಿ ಅವ್ರ ತರ ಇನ್ಯಾರು ಹಾಡಕ್ ಆಗಲ್ಲ. ಅವ್ರ ಜೊತೆ ಸಮಯ ಕಳೆದಿದ್ದೀರಿ, ಅವ್ರಿಲ್ಲ ಅಂತ ಅನಿಸ್ದಾಗ ಏನ್ ಅನಿಸ್ತು ಅಮ್ಮ ನಿಮಗೆ? ತುಂಬಾ ದುಃಖ ಆಯ್ತು ನನ್ಗೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು. ನಂಗೆ ಆಕ್ಚುಲಿ 4-5 ದಿವಸಕ್ಕೆ ಮುಂಚೆ ನಮ್ಮ ಗೊತ್ತಿರೋರು ಮುಂಚೆ ಭೇಟಿ ಮಾಡಿಸಿದ್ರು. ಅವ್ರಿಗೆ 4-5 ದಿವಸಕ್ಕೆ ಮುಂಚೆ ಫೋನ್ ಮಾಡಿದ್ದೆ ನಾನು ನೋಡ್ಬೇಕು ಅಂತ. ಅವ್ರು ಹೇಳಿದ್ರು, ಅವರು ನವೀನ್ ಅನ್ನೋರು ಕೇರ್ ಟೇಕರ್ ಇದಾರೆ, ಫೋನ್ ನಂಬರ್ ಕೊಡ್ತೀನಮ್ಮ ಅಂತ. ಅದೇ ನನ್ಗೆ ಲಾಸ್ಟ್ ಅಲ್ಲಿ ಅವ್ರಿಗೆ ವಯಸ್ಸಾಗ್ತಾ ಭಯ ಆಗ್ತಾ ಇತ್ತು ನನ್ಗೆ. ಏನಕ್ಕಂದ್ರೆ ನನ್ಗೆ ತುಂಬಾ ಇಷ್ಟ ಇರೋರನ್ನ ವಯಸ್ಸಾಗ್ತಾ ಕಳ್ಕೊಂಡ್ಬಿಡ್ತೀವಲ್ಲ ಅಂತ ಮನ್ಸೊಳಗೆ ಭಯ 2-3 ವರ್ಷದಿಂದಾನೇ ಇತ್ತು ನಂಗೆ. ಬಟ್ ಕೊನೆ ನೋಡಕ್ ಆಗ್ಲಿಲ್ಲ ನನ್ಗೆ, ನೋಡ್ಬೇಕು ಅಂತ. ಬಟ್ ಮುಂಚೆ ಎಲ್ಲ ತುಂಬಾ ಟೈಮ್ ಅವ್ರ ಜೊತೆ ಕಳ್ದಿರೋದು. ನನ್ಗೆ ಅವ್ರ ರೆಕಾರ್ಡಿಂಗ್ಸ್ ಎಲ್ಲ ತುಂಬಾ ನೋಡಿದೀನಿ. ಅವ್ರ ಪ್ರಸಾದ್ ಸ್ಟುಡಿಯೋ ಅಲ್ಲಿ ನಮ್ ತಾತ ಜೊತೆ ಇಳರಾಜ ಅವ್ರ ಅಂಕಲ್ ಅವ್ರದ್ದು ಸಾಂಗ್ಸ್ ಎಲ್ಲ ರೆಕಾರ್ಡಿಂಗ್ಸ್ ನೋಡಿದೀನಿ. ಮತ್ತೆ ಅವ್ರ ಜೊತೆನೆ ಒಂದಿನ ಬ್ರಿಗೇಡ್ ಮಿಲೇನಿಯಂ ಅಂತ ಅವ್ರ ಪಕ್ಕದಲ್ಲೇ ಮಲ್ಸ್ಕೊಂಡಿದ್ರು. ಅವ್ರ ಕಾಲು ಇಸ್ಕಿದೀನಿ. ಅವ್ರು ಎಷ್ಟು ಸರಿ ನಮಸ್ಕಾರ ಮಾಡಿದೀನೋ ನನ್ ಲೆಕ್ಕನ ಇಲ್ಲ. ಅವ್ರು ನಂಗೆ ದೇವ್ರ ತರ. ನೆನಪಿದ್ದಾಗ ಈ ರೀತಿ ನೋಡೋದಕ್ಕೆ ತುಂಬಾ ನೋವಾಗುತ್ತೆ ಮೇಡಮ್. ಹೌದು, ನಂಗೆ ಅವ್ರ ಕಾಲು ನೋಡುವಾಗ ತುಂಬಾ ಬೇಜಾರಾಯ್ತು, ಅವ್ರ ಪಾದಗಳು ನೋಡುವಾಗ. ಏನಕ್ಕಂದ್ರೆ ನಾನ್ ನೋಡಿರೋದು ಅವ್ರು ಯಾವಾಗ ನಗು ಮುಖ ಈ ತರ ನೋಡೋದ್ ಕಷ್ಟ. ಕೊನೆಯದಾಗಿ ಮೇಡಮ್, ವೈಯಕ್ತಿಕವಾಗಿ ಸಂಗೀತದ ವಿಚಾರವಾಗಿ ಜಾನಕಿ ಅವರ ಅಮ್ಮಯಿಂದ ವಾಣಿ ಹರಿಕೃಷ್ಣ ಅವರು ಏನ್ ಕಲ್ತಿದ್ದಾರೆ? ನಾನ್ ಕಲ್ತಿರೋದೇ ಸಿನಿಮಾ ಹಾಡುಗಳು. ಇಷ್ಟನ ನಂಗೆ ಇಷ್ಟಪಡ್ತಾರೆ ಅಂದ್ರೆ ನಾನು ಅವರಿಂದಾನೆ. ಯಾಕಂದ್ರೆ ಚಿಕ್ಕವಳಿಂದ ಅವ್ರ ಹಾಡುಗಳೇ ತುಂಬಾ. ನಾನು ಎಲ್ಲಾ ಭಾಷೆನು ಕನ್ನಡ, ತೆಲುಗು, ತಮಿಳು ತುಂಬಾ ಹಾಡ್ಕೊಂತೀನಿ ಚಿಕ್ಕವಳಿಂದ. ಇವಾಗ್ಲೂ ಪ್ರಾಕ್ಟೀಸ್ ಮಾಡ್ಕೊಂತೀನಿ. ಯಾವ ರೀತಿ ಮಿಸ್ ಮಾಡ್ಕೊತೀರಿ ಇನ್ನು ಮುಂದೆ? ಇಲ್ಲ, ಅವ್ರು ನನ್ನ ಒಳಗಡೆನೆ ಇರ್ತಾರೆ ಅಂತಾನೆ ಅನ್ಕೋತೀನಿ ನಾನು. ಧನ್ಯವಾದಗಳು ಮೇಡಮ್. ಇವಾಗ SP ಅಂಕಲ್ ಅಷ್ಟೇ. ನಾನು ಅದಕ್ಕೆ ಮುಂಚೆನೆ ಇಲ್ಲಿ ಮೇಲ್ಗಡೆ ಜಾನಕಿ, SPB ನನ್ಗೆ ಲೈಫಲ್ಲಿ ಅವ್ರಿಬ್ರಂದ್ರೆ ಅಷ್ಟು ಇಷ್ಟ ನನ್ಗೆ. ಧನ್ಯವಾದಗಳು ಮೇಡಮ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿ. ಇದಿಷ್ಟು ವಾಣಿ ಹರಿಕೃಷ್ಣ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತೀಶ್ ಕನಕಪುರ, ರಿಪಬ್ಲಿಕ್ ಕನ್ನಡ, ಮೈಸೂರು.